ಎನ್ಕೆಪಿಎಲ್ ಅಭಿವೃದ್ಧಿ ವಿಳಂಬ, ಆಯುಕ್ತರೇ ನೇರ ಹೊಣೆ. ಮೂಲಭೂತ ಸೌಕರ್ಯಗಳಿಗೂ ಜಗಳ ಮಾಡುವ ಪರಿಸ್ಥಿತಿ ನಿವಾಸಿಗಳದ್ದು. ಬಡಾವಣೆ ಸಮಸ್ಯೆಗಳ ಬಗ್ಗೆ ಸ್ಪಂದಿಸದ ಆಯುಕ್ತರು. ಎನ್ಕೆಪಿಎಲ್ ನಾಡಪ್ರಭು ಕೆಂಪೇಗೌಡ ಬಡಾವಣೆ 90% ಕಾಮಗಾರಿ ಅನುಷ್ಠಾನ ಆಗಿದೆ ಅಂತ ಬಿಡಿಎ ಆಯುಕ್ತ ಜಯರಾಮ್ ಹೇಳಿದ್ರೆ, ಎನ್ಕೆಪಿಎಲ್ಗೆ ಒಮ್ಮೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ 50% ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ. ಒಳಚರಂಡಿ ಅವ್ಯವಸ್ಥೆ, ಮಲಿನ ರಸ್ತೆ, ಕುಡಿಯುವ ನೀರು ಇಲ್ಲ, ವಿದ್ಯುತ್ ಸಂಪರ್ಕವೂ ಇಲ್ಲ. ಇನ್ನು ವರ್ಷಗಳ ಹಿಂದೆಯೇ ಹಣ ಪಾವತಿ ಮಾಡಿದ ನಿವಾಸಿಗಳ ಗೋಳು ಕೇಳೋರು ಇಲ್ಲ. ಬಿಡಿಎ ಆಯುಕ್ತರು ಈ ವಿಚಾರದ ಬಗ್ಗೆ ತಲೆನೇ ಕೆಡಿಸಿಕೊಳ್ತಾ ಇಲ್ಲ ಅಂತ ಜಯರಾಮ್ ಅವರನ್ನ ನೇರವಾಗಿ ದೂಷಿಸುತ್ತಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಿಸುತ್ತಿರುವ ಬಹು ನಿರೀಕ್ಷಿತ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಕಾಮಗಾರಿಗಳು ನಿಧಾನಗತಿಯಲ್ಲಿ ಸಾಗುತ್ತಿದ್ದು, ನಿಗದಿತ ಸಮಯಕ್ಕೆ ಪೂರ್ಣಗೊಳ್ಳುವ ಸಾಧ್ಯತೆ ಕ್ಷೀಣಿಸುತ್ತಿದೆ. ಇದರಿಂದಾಗಿ ನಿವೇಶನಗಳನ್ನು ಪಡೆದ ಸಾವಿರಾರು ಮಂದಿ ನಿರಾಶೆಗೊಂಡಿದ್ದಾರೆ. ಈ ವಿಳಂಬಕ್ಕೆ ಬಿಡಿಎ ಆಯುಕ್ತರೇ ನೇರ ಹೊಣೆ ಅಂತ ಫಲಾನುಭವಿಗಳು ಆರೋಪಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆಯ 5, 6, 7ನೇ ಬಡಾವಣೆಯಲ್ಲಿ 90% ಎಲ್ಲ ಕೆಲಸ ಆಗಿದೆ ಅನ್ನೋ ಥರ ಅವ್ರು ಹೇಳ್ತಾ ಇದ್ದಾರೆ. ಆದರೆ 90% ಕೆಲಸ ಆಗಿಲ್ಲ. ಅಲ್ಲಿ ಮನೆ ಕಟ್ಟಿರ್ತಕ್ಕಂಥವ್ರಿಗೆ ನೀರಿನ ಸೌಲಭ್ಯ ಕೊಟ್ಟಿಲ್ಲ ಅವರು. ಆಮೇಲೆ ಎಲೆಕ್ಟ್ರಿಸಿಟಿ ಸೌಲಭ್ಯನ ಬೇರೆ ಕಡೆಯಿಂದ ಕನೆಕ್ಟ್ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ. ಅದು ಕರೆಕ್ಟಾಗಿ ಅಲ್ಲಿಂದ ಏನೊಂದು ಇದನ್ನು ಮಾಡಿದ್ದಾರೆ, ಅಲ್ಲಿ ಕರೆಂಟಿಂದು ಒಂದು ಸ್ಥಾವರ ಮಾಡಿದ್ದಾರೆ. ಆ ಸ್ಥಾವರದಿಂದ ಕರೆಂಟ್ ಬಂದಿಲ್ಲ. ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ತೊಗೊಳ್ತಾ ಇದ್ದಾರೆ ಅವರು. ನಮಗೆ ಸಮಸ್ಯೆಗೆ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ ಅವರು. ಈಗ ಆಲ್ಮೋಸ್ಟ್ ಅವ್ರು ಬಂದಾದ್ಮೇಲೆ ಒಂದು ಸಭೆ ಮಾತ್ರ ಮಾತಾಡಿದ್ರು. ಒಂದು ಸಭೆಯಲ್ಲಿ ಕೂಡ ಅವರು ಮೀಟಿಂಗ್ ಪ್ರೊಸೀಡಿಂಗ್ಸ್ ಕೂಡ ಕೊಡಲಿಲ್ಲ ನಮಗೆ ಅವರು. ತದನಂತರ ನಾವು ಮೀಟಿಂಗ್ ಕೊಡಿ ಅಂತಂದೇಳಿ ಹಲವಾರು ಬಾರಿ ನಾವು ಇಮೇಲ್ ಮಾಡಿದ್ದೀವಿ, ಲೆಟರ್ ಬರೆದಿದ್ದೀವಿ. ಒಂದು ಸರಿನೂ ಅವರು ನಮಗೆ ಸಭೆ ನಡೆಸಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿಲ್ಲ ಅವರು. ಈಗ ಲೇಔಟಲ್ಲಿ ಆಲ್ಮೋಸ್ಟ್ ಒಂದು 35 to 40 ಮೆಂಬರ್ಸ್ ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗೆ ತುಂಬಾನೇ ಕಷ್ಟದಲ್ಲಿದ್ದಾರೆ ಅವರೆಲ್ಲ. ಅವರಿಗೆಲ್ಲ ಸರಿಯಾದ ರೀತಿ ಫೆಸಿಲಿಟಿ ಸಿಗ್ತಾ ಇಲ್ಲ. ಬಡಾವಣೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಾರ್ಯಗಳಾದ ರಸ್ತೆ ನಿರ್ಮಾಣ, ಒಳಚರಂಡಿ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಮತ್ತು ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ ಇನ್ನೂ ಪೂರ್ಣಗೊಂಡಿಲ್ಲ. ಹಲವು ವಲಯಗಳಲ್ಲಿ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ಬಿಡಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಸಮರ್ಪಕ ಮೇಲ್ವಿಚಾರಣೆಯ ಕೊರತೆಯಿಂದಾಗಿ ಗುತ್ತಿಗೆದಾರರು ನಿಧಾನವಾಗಿ ಕೆಲಸ ಮಾಡ್ತಾರೆ ಅಂತ ನಿವೇಶನದಾರರು ದೂರಿದ್ದಾರೆ. ಇರ್ಲಿಕ್ಕಂತೂ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಅಲ್ಲೆಲ್ಲ ಫೆಸಿಲಿಟೀಸ್ ಇಲ್ಲ, ರೋಡ್ ಸರಿಯಾಗಿಲ್ಲ. ಕೆಲವು ಕಡೆ ಆಗಿದೆ, ಇನ್ನೂ ಕೆಲವು ಆ್ಯಕ್ಚುಲಿ ನಮ್ಮ ಪ್ರಕಾರ 30% 40% ಕೆಲಸ ಆಗಿರ್ಬೋದು ಅಷ್ಟೇ. ಅವ್ರು 90% ಅಂತ ಹೇಳ್ತಿದ್ದಾರೆ. ಅವ್ರು ತೋರಿಸ್ಬೇಕಾಗಿದೆ, ಅವರೇ ತೋರಿಸ್ಬೇಕಾಗಿದೆ. ಆಮೇಲೆ ರೋಡ್ ಕಟ್ಟಿಂಗ್ ಚಾರ್ಜಸ್ ಅಂತಂದೇಳಿ 30,000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ರೋಡ್ ಕಟ್ಟಿಂಗ್ ಚಾರ್ಜ್ನ ಅವ್ರು ಚಾರ್ಜ್ ಮಾಡೋಂಗಿಲ್ಲ. ಅವ್ರು ಎಲ್ಲ ಫೆಸಿಲಿಟೀಸ್ನ ನಮ್ಮ ಸೈಟ್ ಒಳಗಡೆ ಕೊಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಲೇಔಟ್ ಅದು. ಎಲ್ಲ ಫೆಸಿಲಿಟಿ, ವಾಟರ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಅಲ್ಲಿ ರೋಡ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇವರು ರೋಡ್ ಕಟ್ಟಿಂಗ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 30,000 ರೂಪಾಯಿ ಎಕ್ಸ್ಟ್ರಾ ನಮ್ಮಿಂದ ಬಲವಂತವಾಗಿ ವಸೂಲು ಮಾಡ್ತಿದ್ದಾರೆ. ಆದ್ದರಿಂದ ಇದು ತಪ್ಪದು. ಇದನ್ನು ನಾವೆಲ್ಲ ನಮ್ಮ ಅಸೋಸಿಯೇಷನಿಂದ ನಾವು ಖಂಡಿಸ್ತಾ ಇದ್ದೀವಿ. ಇದನ್ನು ಮತ್ತೆ ಯಾವುದೇ ಸೈಟ್ ಅಲಾಟೀಸ್ಗೆ ಇದನ್ನು ಚಾರ್ಜ್ ಮಾಡಬಾರ್ದು ಅವರು. ಈಗ ಪ್ರಾಪರ್ಟಿ ಸೈಟ್ಗೆ ಎಲ್ಲನ ಆಲ್ಮೋಸ್ಟ್ 20 to 50% ನಮಗೆ ರೇಟ್ಸ್ನ ಹೈಕ್ ಮಾಡಿದ್ದಾರೆ ಅವರು. ಸೈಟ್ಗಳಿಗೆಲ್ಲನ ಸೈಟು ಟ್ಯಾಕ್ಸ್ನ ರೈಸ್ ಮಾಡಿದ್ದಾರೆ. ಇವರಿಗೆ ಯಾವುದೇ ಥರ ಅದನ್ನ ಕ್ಲೀನ್ ಮಾಡ್ದಂಗೆ ಅಥವಾ ಡೆವಲಪ್ ಮಾಡ್ದಂಗೆ ಇವರು ರೈಸ್ ಮಾಡ್ತಾರೆ ಅಂದರೆ ಇವರಿಗೆ ರೈಸ್ ಮಾಡಲಿಕ್ಕೆ ಯಾವ ಥರ ನೈತಿಕ ಹಕ್ಕಿದೆ ಇವರಿಗೆ? ಇದನ್ನು ನಾವು ಕ್ವಶನ್ ಮಾಡ್ತೀವಿ. ಅಭಿವೃದ್ಧಿನೇ ಇಲ್ಲ, ಎಂಥದ್ದು ಇಲ್ಲ. ಆದರೆ ಇವರು ನಮ್ಮಿಂದ ದುಡ್ಡನ್ನು ಬಲವಂತವಾಗಿ ವಸೂಲು ಮಾಡ್ತಿದ್ದಾರೆ ಇವರು. ಇದು ತಪ್ಪು, ಇದು ಖಂಡನೀಯ. ಇದು ನಾವೆಲ್ಲ ಖಂಡಿಸ್ತಾ ಇದೀವಿ ನಾವು. ಇನ್ನು ಕಾಮಗಾರಿಗಳ ವಿಳಂಬದ ಬಗ್ಗೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಚಿಂತನೆ ನಡೆಸುತ್ತಿದ್ದಾರೆ. ಬಿಡಿಎ ಆಯುಕ್ತರು ಈ ಕೂಡಲೇ ಎಚ್ಚೆತ್ತುಕೊಂಡು ಕಾಮಗಾರಿಗಳನ್ನು ತ್ವರಿತಗೊಳಿಸಬೇಕು ಮತ್ತು ನಿವೇಶನದಾರರಿಗೆ ಸ್ಪಷ್ಟವಾದ ಭರವಸೆಯನ್ನ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಅವರು. ಈಗ 10 ವರ್ಷದಿಂದ ನಾವು ದುಡ್ಡು ಕೊಟ್ಬಿಟ್ಟು ಅವ್ರ ಜೊತೆಯಲ್ಲಿ ನಾವು ಯುದ್ಧ ಮಾಡೋ ಥರ ಆಗಿದೆ. ಅವ್ರ ಜೊತೆಯಲ್ಲಿ ನಾವು ಫೈಟ್ ಮಾಡೋ ಥರ ಆಗಿದೆ. ನಾವು ನಮ್ಮ ದುಡ್ಡು ಕೊಟ್ಬಿಟ್ಟು ಅವ್ರ ಹತ್ರ ಪ್ರತಿಯೊಂದು ಕೆಲಸ ಮಾಡಿಸ್ಕೊಳ್ಳೋಕ್ಕೆ ನಾವು ಅವರು ಜಗಳ ಮಾಡಿ ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕಾಗಿದೆ. ನೆಕ್ಸ್ಟ್ ಸ್ಟೆಪ್ ನಾವು ನೋಡ್ತೀವಿ, ರೇರಾದಲ್ಲಿ ಅವ್ರಿಗೆ ನಾವು ಏನು ಇವ್ರು ಮಾಡಿದರೆ ಇದನ್ನೆಲ್ಲ ಪ್ರೆಸೆಂಟ್ ಮಾಡ್ತೀವಿ. ಇನ್ ಕೇಸ್ ಇವ್ರು ಆಗಲ್ಲ ಅಂತಂದರೆ ನಾವು ಹೈಕೋರ್ಟಲ್ಲಿ ರಿಟ್ ಫೈಲ್ ಮಾಡ್ತೀವಿ. ನಮ್ಮ ಕೆಲಸಗಳಾಗಿಲ್ಲ ಅಂತಂದೇಳಿ ಹೈಕೋರ್ಟ್ ರಿಟ್ ಫೈಲ್ ಮಾಡ್ತೀವಿ ನಾವು.
ಒಟ್ಟಾರೆ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಕಾಮಗಾರಿ ವಿಳಂಬವು ಸಾವಿರಾರು ನಿವೇಶನದಾರರ ಕನಸನ್ನ ನುಚ್ಚು ನೂರು ಮಾಡ್ತಾ ಇದೆ. ಬಿಡಿಎ ಆಯುಕ್ತರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಫಲಾನುಭವಿಗಳು ನೇರವಾಗಿ ಆರೋಪಿಸುತ್ತಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸ್ತಾ ಇದೆ. ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ.